Okay, this video relates to branch accounts, and I had told you I will explain how you're going to prepare a branch account in the books of head office. So remember, ಈ ಬ್ರಾಂಚ್ ಅಕೌಂಟ್ನ ನೀವು ಹೆಡ್ ಆಫೀಸ್ ಬುಕ್ಸಲ್ಲಿ ಪ್ರಿಪೇರ್ ಮಾಡೋದು. ಸೊ ಸ್ಟಾರ್ಟಿಂಗು ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಬರೀತೀರಾ, ನಂತರ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್, ಯಾವಾಗಲೂ ಇಯರ್ ಎಂಡೆಡ್ಗೆ ಇರುತ್ತೆ. ಓಕೆ, ಸೊ ಯು ಸ್ಟಾರ್ಟ್ ವಿತ್ ದ್ಯಾಟ್. ಆನ್ ದ ಡೆಬಿಟ್ ಸೈಡ್ ಯು ವಿಲ್ ಶೋ ಓಪನಿಂಗ್ ಅಸೆಟ್ಸ್. ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಇದು ಡೆಟರ್ ಸಿಸ್ಟಮ್ ಆಫ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್ ಅಂತ. ಸೊ ಡೆಟರ್ ಸಿಸ್ಟಮಲ್ಲಿ ದ ಫಸ್ಟ್ ಥಿಂಗ್ ದಟ್ ವಿ ಅಸ್ಯೂಮ್ ಇಸ್ ಎಲ್ಲ ಅಸೆಟ್ಸೂ ಪ್ರತಿ ವರ್ಷ ಹೆಡ್ ಆಫೀಸಿಂದ ಬ್ರಾಂಚಿಗೆ ಬರುತ್ತೆ, ಮತ್ತು ವರ್ಷದ ಕೊನೆಯಲ್ಲಿ ಏನೇನು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇದೆ ಅದು ಬ್ರಾಂಚಿಂದ ಹೆಡ್ ಆಫೀಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ, ರಿಟರ್ನ್ ಆಗುತ್ತೆ ಅಂತ. ಸೊ ದ ಫಸ್ಟ್ ಎಂಟ್ರಿ ವಿಲ್ ಬಿ ಫಾರ್ ಟ್ರಾನ್ಸ್ಫರಿಂಗ್ ದ ಅಸೆಟ್ಸ್ ಬ್ಯಾಕ್ ಫ್ರಮ್ ಹೆಡ್ ಆಫೀಸ್ ಟು ಬ್ರಾಂಚ್ ಅಕೌಂಟ್. ಹೆಡ್ ಆಫೀಸಿಂದ ಬ್ರಾಂಚ್ಗೆ ಅಸೆಟ್ಸ್ನ ಕಳಿಸೋದಕ್ಕೆ ಫಸ್ಟ್ ಎಂಟ್ರಿನ ಪಾಸ್ ಮಾಡ್ತೀವಿ. ಸೊ ನೀವಿಲ್ಲಿ ನೋಡ್ಬೋದು, ಇಟ್ ಸೇಸ್ ಓಪನಿಂಗ್ ಅಸೆಟ್ಸ್. ಓಕೆ, ಇಟ್ ಸೇಸ್ ಓಪನಿಂಗ್ ಅಸೆಟ್ಸ್ ಯಾ. ಸೊ ಏನೇನು ಓಪನಿಂಗ್ ಅಸೆಟ್ ಇದೆ ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡ್ಕೋತೀರಾ. ಓಪನಿಂಗ್ ಸ್ಟಾಕ್, ಓಪನಿಂಗ್ ಡೆಟರ್ಸ್, ಪೆಟಿ ಕ್ಯಾಶ್, ಫರ್ನಿಚರ್, ಪ್ರಿಪೇಡ್ ಎಕ್ಸ್ಪೆನ್ಸ್, ಹೀಗೆ ಏನೇನು ಅಸೆಟ್ ಇದೆಯೋ ಎಲ್ಲನೂ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಏನೇನು ಲಯಬಿಲಿಟೀಸ್ ಇದೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸಿ ಬೈ ಓಪನಿಂಗ್ ಲಯಬಿಲಿಟೀಸ್. ಇಟ್ ಕುಡ್ ಬಿ ಕ್ರೆಡಿಟರ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಸಾಮಾನ್ಯಕ್ಕೆ ಇವೇ ಇರೋದು. ಸೊ ದ್ಯಾಟ್ ಈಸ್ ಆನ್ ದ ಕ್ರೆಡಿಟ್ ಸೈಡ್. ಅದಾದಮೇಲೆ ಸೆಕೆಂಡ್ ಎಂಟ್ರಿ ವಿಲ್ ಬಿ ಫಾರ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಂದರೆ ದಿಸ್ ವಿಲ್ ಬಿ ದ ಗೂಡ್ಸ್ ಸೆಂಡ್ ಟು ಬ್ರಾಂಚ್. ನೀವು ಒಂದ್ಸರಿ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಬ್ರಾಂಚ್ನವ್ರಿಗೆ ಮಾರಾಟ ಮಾಡೋದಕ್ಕೆ ಅಥವಾ ಟ್ರೇಡ್ ಮಾಡೋದಕ್ಕೆ ಗೂಡ್ಸ್ನ ಕೂಡ ಸೆಂಡ್ ಮಾಡ್ತೀರಾ. ಆ ಗೂಡ್ಸ್ನ ನಾವು ಕಾಸ್ಟ್ ಪ್ರೈಸಲ್ಲಿದ್ದರೆ, ರಿಮೆಂಬರ್ ಈ ಬ್ರಾಂಚ್ ಅಕೌಂಟ್ ನಾವೇನು ಪ್ರಿಪೇರ್ ಮಾಡ್ತಿದ್ದೀವಿ ಇದು ವೆನ್ ಗೂಡ್ಸ್ ಆರ್ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸಲ್ಲಿ ಗೂಡ್ಸ್ನ ಸೆಂಡ್ ಮಾಡಿದಾಗ on the debit side you will write it as to goods sent to branch with the cost price of the goods. Then on if in case there are returns ಏನಾದರೂ ಇದ್ದರೆ, ಅವ್ರ ಕಡೆಯಿಂದ ನಿಮಗೆ ರಿಟರ್ನ್ಸ್ ಏನಾದರೂ ಬಂದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀರಾ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಅದನ್ನು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಲೇ ಬರೀತೀರಾ. ಬಟ್ ದಿಸ್ ಇಸ್ ಫಾರ್ ದ ರಿಟರ್ನ್ಸ್. ಇದು ಬ್ರಾಂಚಿಂದ ಹೆಡ್ ಆಫೀಸ್ಗೆ ಯಾವುದೇ ಕಾರಣಕ್ಕೆ ವಾಪಸ್ ಹೋಗುವಂಥ ಗೂಡ್ಸ್ಗೆ ಮಾಡುವಂಥ ಎಂಟ್ರಿ. Okay, this is entry number 2. Third set of entries will be for expenses met by the branch. Expenses of branch met by head office. ಅಂದರೆ ಬ್ರಾಂಚಿನ ಯಾವುದೇ ಎಕ್ಸ್ಪೆನ್ಸಸ್ನ ಹೆಡ್ ಆಫೀಸ್ ಏನಾದರೂ ಪೇ ಮಾಡಿದ್ರೆ, ಬ್ರಾಂಚ್ನ ಯಾವುದೇ ಎಕ್ಸ್ಪೆನ್ಸಸ್ನ ಹೆಡ್ ಆಫೀಸ್ ಏನಾದರೂ ಪೇ ಮಾಡಿದ್ರೆ ಆ ಎಂಟ್ರಿನ ಇಲ್ಲಿ ಮಾಡ್ತೀರಾ ಟು ಬ್ಯಾಂಕ್ ಅಕೌಂಟ್ ಅಂತ, ವಿತ್ ದ ಅಮೌಂಟ್ ಆಫ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಮೆಟ್. ಅದೇ ರೀತಿ ಎನಿ ಕ್ಯಾಶ್ ಸೆಂಟ್ ಫ್ರಮ್ ಬ್ರಾಂಚ್ ಟು ಹೆಡ್ ಆಫೀಸ್, ಬ್ರಾಂಚಿಂದ ಹೆಡ್ ಆಫೀಸ್ಗೆ ಏನಾದರೂ ಕ್ಯಾಶ್ ಹೋದರೆ ಅದನ್ನು ರೆಮಿಟೆನ್ಸ್ ಅಂತ ಕರಿತೀವಿ. ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಇಟ್ ಕುಡ್ ಬಿ ಕ್ಯಾಶ್ ಸೇಲ್ಸ್, ಇಟ್ ಕುಡ್ ಬಿ ರಿಸಿಪ್ಟ್ ಫ್ರಮ್ ಡೆಟರ್ಸ್, ಇಟ್ ಕುಡ್ ಆಲ್ಸೋ ಬಿ ಮನಿ ರಿಸೀವ್ಡ್ ಆನ್ ಸೇಲ್ ಆಫ್ ಅಸೆಟ್ಸ್. ಕೆಲವೊಮ್ಮೆ ಅಸೆಟ್ಸ್ನೇನಾದರೂ ಸೇಲ್ ಮಾಡಿದ್ರೆ ಅದರಿಂದ ದುಡ್ಡು ಬಂದರೆ ಅದನ್ನು ಕೂಡ. ಬೇಸಿಕ್ಲಿ ಜ್ಞಾಪಕ ಇಟ್ಕೊಳ್ಳಿ, ಬ್ರಾಂಚ್ ಯಾವುದೇ ರೀತಿಯಾದನ್ನು ದುಡ್ಡನ್ನು ರಿಟೇನ್ ಮಾಡೋ ಹಾಗಿಲ್ಲ. ಅವ್ರು ಯಾವುದೇ ದುಡ್ಡಿದ್ರೂ ಅದನ್ನು ವಾಪಸ್ಸು ಹೆಡ್ ಆಫೀಸಿಗೆ ಕಳಿಸ್ಬೇಕು. ಸೊ ಏನೇನು ಕ್ಯಾಶ್ ಅವ್ರಿಗೆ ಬರುತ್ತೆ ಎಲ್ಲನೂ ವಿಲ್ ಬಿ ರೆಮಿಟೆಡ್ ಟು ದ ಹೆಡ್ ಆಫೀಸ್. ಓಕೆ, ದೆನ್ ಇನ್ ಕೇಸ್ ಇಲ್ಲಿ ಮೆನ್ಷನ್ ಆಗಿಲ್ಲ, ಇನ್ ಕೇಸ್ ಯು ಹ್ಯಾವ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಏನಾದರೂ ಪ್ರಾಫಿಟ್ ಆರ್ ಲಾಸ್ ಇತ್ತು ಸೇಲ್ ಆಫ್ ಅಸೆಟ್ ಅಂದರೆ ಅದನ್ನು ಕೂಡ ನೀವು ಲಾಸ್ ಇದ್ದರೆ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀರಾ, ಲಾಸ್ ಆನ್ ಸೇಲ್ ಇದ್ದರೆ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀರಾ. ಅದೇ ಪ್ರಾಫಿಟ್ ಆನ್ ಸೇಲ್ ಇತ್ತು ಅಂದರೆ ಯು ವಿಲ್ ಶೋ ಇಟ್ ಆನ್ ದ ಡೆಬಿಟ್ ಸೈಡ್. ಪ್ರಾಫಿಟ್ ಆನ್ ಸೇಲ್ನ ಡೆಬಿಟ್ ಸೈಡಲ್ಲಿ ತೋರಿಸ್ತೀರಾ. ಆ ನಂತರ ಲಾಸ್ಟ್ ಎಂಟ್ರಿ ವಿಲ್ ಬಿ ಫಾರ್ ಕ್ಲೋಸಿಂಗ್ ಅಸೆಟ್ಸ್. ನಾನು ಹೇಳಿದ್ನಲ್ಲ, ವರ್ಷದ ಕೊನೆಯಲ್ಲಿ ಅಸೆಟ್ಸ್ನ ನೀವು ವಾಪಸ್ಸು ಬ್ರಾಂಚಿಂದ ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಸೊ ಕ್ಲೋಸಿಂಗ್ ಅಸೆಟ್ಸ್ನ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀರಾ ಉಲ್ಟಾ. ಹಾಗೆ ಕ್ಲೋಸಿಂಗ್ ಲಯಬಿಲಿಟೀಸ್ನ ಡೆಬಿಟ್ ಸೈಡಲ್ಲಿ ತೋರಿಸ್ತೀರಾ. ಓಕೆ, ಆ್ಯಂಡ್ ದೆನ್ ವಿ ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್. ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು ಅಂದರೆ ದೆಲ್ ಬಿ ಎ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ದ ಡೆಬಿಟ್ ಸೈಡ್ ವಿಚ್ ಇಸ್ ಪ್ರಾಫಿಟ್. ಡೆಬಿಟ್ ಸೈಡ್ ಜಾಸ್ತಿ ಬಂತು ಅಂದರೆ ದೆಲ್ ಬಿ ಎ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ದ ಕ್ರೆಡಿಟ್ ಸೈಡ್ ವಿಚ್ ವಿಲ್ ಬಿ ಲಾಸಸ್. ಇದನ್ನು ಬಿಟ್ಟು ಬೇರೆ ಏನೂ ಎಂಟ್ರೀಸ್ ನೀವು ಇಲ್ಲಿ ಪಾಸ್ ಮಾಡಲ್ಲ ಬ್ರಾಂಚ್ ಅಕೌಂಟಲ್ಲಿ. ದಿಸ್ ಇಸ್ ಹೌ ಯು ಪ್ರಿಪೇರ್ ಯುವರ್ ಬ್ರಾಂಚ್ ಅಕೌಂಟ್. ಓಕೆ, okay, this is the problem we solved in class. I told you I'll repeat this, so ಅದನ್ನು ನೋಡ್ಕೊಳ್ಳಿ.
Raji Brothers operate the retail branch at Bengaluru. All purchases made by head office at Mumbai. Head office is at Mumbai, ನೋಡ್ಕೊಳ್ಳಿ. Goods being charged out to branch at cost price. So ನಾವು ಕಾಸ್ಟ್ ಪ್ರೈಸೇ ಡೀಲ್ ಮಾಡ್ತಾ ಇರೋದು. ಆಲ್ ಕ್ಯಾಶ್ ರಿಸೀವ್ಡ್ ಬೈ ದ ಬ್ರಾಂಚ್ ಇಸ್ ರೆಮಿಟೆಡ್ ಟು ಮುಂಬೈ. ಏನೇನು ಕ್ಯಾಶ್ ರಿಸೀವ್ ಮಾಡಿದ್ದೀರಾ ಬ್ರಾಂಚಿಂದ ಅದನ್ನೆಲ್ಲ ಮುಂಬೈಗೆ ರೆಮಿಟ್ ಮಾಡ್ತೀರಾ. ಬ್ರಾಂಚ್ ಪೆಟಿ ಎಕ್ಸ್ಪೆನ್ಸಸ್ ಆರ್ ಪೇಡ್ ಔಟ್ ಆಫ್ ಎನ್ ಇಂಪ್ರೆಸ್ ವಿಚ್ ಇಸ್ ರೀಇಂಬರ್ಸ್ಡ್ ಬೈ ದ ಹೆಡ್ ಆಫೀಸ್ ಫ್ರಮ್ ಟೈಮ್ ಟು ಟೈಮ್. ಈ ಇಂಪ್ರೆಸ್ ಸಿಸ್ಟಮ್ ಆಫ್ ಪೆಟಿ ಕ್ಯಾಶ್ ಬುಕ್ ನಿಮಗೆ ಜ್ಞಾಪಕ ಇದ್ದರೆ ಈ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿರುತ್ತೋ ಪೆಟಿ ಕ್ಯಾಶ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಅಷ್ಟೇ ಇರಬೇಕು. ಏನಾದರೂ ಪೆಟಿ ಎಕ್ಸ್ಪೆನ್ಸಸ್ ಪೇ ಮಾಡಿದರೆ ಅದನ್ನು ವಾಪಸ್ಸು ಹೆಡ್ ಆಫೀಸ್ ರೆಮಿಟ್ ಮಾಡ್ತಾರೆ ಅಂತ. ಸೊ ಇಂಪ್ರೆಸ್ ಸಿಸ್ಟಮಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಪೆಟಿ ಕ್ಯಾಶ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಷ್ಟೇ ಇರುತ್ತೆ. Okay, from the following particulars relating to Bengaluru branch, you are required to prepare branch account in the books of head office and ascertain the profit. So balance ಇದೆ, stock at cost ಮತ್ತು petty cash, plant balance ಇದೆ. Then you have balance as on 31st March, which is your closing balance, which is stock at cost. Then you have goods sent to branch. Then petty expenses paid by branch out of impress. Cash sales during the year, sale of plant. ಇದು 800 rupees ಸೇಲ್ ವ್ಯಾಲ್ಯೂ. ಈ ಬುಕ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಇಸ್ 900. ಸೊ ಯು ಸಿ ದಟ್ ದೇರ್ ಇಸ್ ಅ ಲಾಸ್ ಆಫ್ 100 ರೂಪಾಯಿ ಲಾಸ್ ಆಗಿರೋದು ಇಲ್ಲಿ ಗೊತ್ತಾಗುತ್ತೆ. ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಇಸ್ 5000 ಆ್ಯಂಡ್ ಯು ಗೋನ್ ಟು ರೈಟ್ ಆಫ್ ಪ್ಲಾಂಟ್ ಡೆಪ್ರಿಸಿಯೇಷನ್ ಅಟ್ 20% per annum. ಸೊ ಈ ಪ್ರಾಬ್ಲಮ್ ಸೊಲ್ಯೂಷನ್ ನಾನು ಆಗಲೇ ಮಾಡಿದ್ದೆ, ನೋಡ್ಕೊಳ್ಳಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಫಸ್ಟು ಓಪನಿಂಗ್ ಅಸೆಟ್ಸ್, ಸ್ಟಾಕ್ ಅಟ್ ಬ್ರಾಂಚ್, ಪೆಟಿ ಕ್ಯಾಶ್ ಅಟ್ ಬ್ರಾಂಚ್, ಪ್ಲಾಂಟ್ ಅಟ್ ಬ್ರಾಂಚ್ನ ಡೆಬಿಟ್ ಸೈಡಲ್ಲಿ ಹಾಕೋತೀರಾ. ಕ್ರೆಡಿಟ್ ಸೈಡಲ್ಲಿ ದೇರ್ ಆರ್ ನೋ ಲಯಬಿಲಿಟೀಸ್, ಸೊ ಅದನ್ನೇನು ತೋರಿಸಲ್ಲ. ದೆನ್ ದೇರ್ ಇಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಯು ವಿಲ್ ಶೋ ಇಟ್ ಆನ್ ದ ಡೆಬಿಟ್ ಸೈಡ್. ಹಾಗೆ ರೆಮಿಟೆನ್ಸಸ್ ಇದೆ, ರೆಮಿಟೆನ್ಸಸ್ನ ನೀವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀರ. ರೆಮಿಟೆನ್ಸ್ ನಿಮಗೆ ಮೆನ್ಷನ್ ಮಾಡದೆ ಹೋಗ್ಬೋದು, ಓಕೆ, ಬಟ್ ಯು ಹ್ಯಾವ್ ಟು ಶೋ ಇಟ್. ಕ್ಯಾಶ್ ಸೇಲ್, ಸೇಲ್ ಆಫ್ ಪ್ಲಾಂಟ್, ಏನೇ ಇನ್ಕಮ್ ಬಂದಿದ್ರು ಅದನ್ನೆಲ್ಲ ಹೆಡ್ ಆಫೀಸಿಗೆ ರೆಮಿಟ್ ಮಾಡಬೇಕು. ಸೊ ಅದಲ್ಲಿ ಬರುತ್ತೆ. ದೆನ್ ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್, ಓಕೆ, ನಾನು ಆಗಲೇ ಹೇಳಿದ್ನಲ್ಲ, ಲಾಸ್ ಆನ್ ಸೇಲ್ ಇದ್ದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸಿ ಅಂತ. ಸೊ ಈ 900 rupees ಪ್ಲಾಂಟ್ನ 800 rupeesiಗೆ ಸೇಲ್ ಮಾಡಿದರೆ, ಸೊ 100 rupees ಲಾಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ದೆನ್ ದೆರ್ ಆರ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಬ್ಯಾಂಕ್, ಬೈ ದ ಹೆಡ್ ಆಫೀಸ್ ಆಫ್ ದ ಬ್ರಾಂಚ್. ಹೆಡ್ ಆಫೀಸ್ದು ಬ್ರಾಂಚ್ ಅಕೌಂಟ್ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾರೆ. ದೆರ್ ಇಸ್ 700 rupees ಒನ್ ಎಕ್ಸ್ಪೆನ್ಸ್ ಆ್ಯಂಡ್ ದೆರ್ ಇಸ್ 5000 ಒನ್ ಎಕ್ಸ್ಪೆನ್ಸ್, ಎರಡೂ ಪೇ ಮಾಡಿ. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ಏನೇನಿರುತ್ತೋ ಡೆಬಿಟ್ ಸೈಡಲ್ಲಿ ಅದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ಕಡೆ ಬರೀಬೇಕು. ಸ್ಟಾಕ್ ಅಟ್ ಬ್ರಾಂಚ್ ಕೊಟ್ಟಿದ್ದಾರೆ, ಪೆಟಿ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಬಟ್ ಬಿಕಾಸ್ ಐ ಟೋಲ್ಡ್ ಯು ಇಟ್ಸ್ ಎನ್ ಇಂಪ್ರೆಸ್ ಸಿಸ್ಟಮ್, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿರುತ್ತೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಷ್ಟೇ ಇರಬೇಕು. ಸೊ ಸೇಮ್ನ ಬರ್ಕೊಳ್ಳಿ. ಪ್ಲಾಂಟ್ ಅಟ್ ಬ್ರಾಂಚ್ಗೆ ಇಲ್ಲಿ ಹೆಂಗೆ ಬಂತು ಅಂದರೆ, ಕ್ಲಿಕ್ ಆನ್ ಇಟ್, ಇಟ್ ವಿಲ್ ಶೋ ಯು. ಪ್ಲಾಂಟ್ ಅಟ್ ಬ್ರಾಂಚ್ದು ಓಪನಿಂಗ್ ಬ್ಯಾಲೆನ್ಸ್ 10,000 ಇದೆ, ಅದರಲ್ಲಿ ಸೇಲ್ಸ್ ಮಾಡಿರೋದು 900 rupees. 900 rupeesೇ ತೊಗೊಳ್ಳಿ, ಸೇಲ್ ವ್ಯಾಲ್ಯೂ ತೊಗೋಬೇಡಿ, ಕಾಸ್ಟ್ ಪ್ರೈಸೇ ತೊಗೋಬೇಕು. ಸೊ ಬ್ಯಾಲೆನ್ಸ್ ಇಸ್ 9,100. ಆನ್ ದಿಸ್ 9,100 you calculate depreciation at 20%, which will be 1820. ಸೊ 9,100 ಇಂದ 1820 ಮೈನಸ್ ಮಾಡಿದ್ರೆ you will get 7,280. ಸೊ that's how you got 7,280. ಓಕೆ, ಅದನ್ನು ಹಾಕಿದ ಮೇಲೆ ಯು ವಿಲ್ ಗೆಟ್ ಅ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ದ ಡೆಬಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಇದನ್ನು ಪ್ರಾಫಿಟ್ ಅಂತ ತೊಗೋತೀವಿ, ವಿಚ್ ಇಸ್ 11,480. Okay, I hope it is clear. If you still have any doubt, ask me in class.